ಈಗ ಸ್ಕಿಲ್ ವರ್ಕ್ ಬಂದಿದ್ವಿ. ಸ್ಕಿಲ್ಲಲ್ಲಿ ಈಗ ನಮಗೆ ಕಲಿಬೇಕಾಗಿರೋದು ಕ್ಯಾರಮ್ ಬಾಲ್. ಸೊ ಇಲ್ಲಿಂದ ಜಸ್ಟ್ ಫಿಂಗರ್. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಆಫ್ ಸ್ಪಿನ್ನಿಗೆ ಬಂದಿದ್ದೀವಿ. ಸೊ ಆಫ್ ಸ್ಪಿನ್ನಿಂದ ಬೇಸಿಕ್ಕಿಂದ ಹಿಡಿದು ನಾವೀಗ ಸ್ಕಿಲ್ ವರ್ಕ್ ಬಂದಿದ್ವಿ. ಸ್ಕಿಲ್ಲಲ್ಲಿ ಈಗ ನಮಗೆ ಕಲಿಬೇಕಾಗಿರೋದು ಕ್ಯಾರಮ್ ಬಾಲ್. ಹೌದು. ಸೊ ಆಫ್ ಸ್ಪಿನ್ ರೆಗ್ಯುಲೇಷನ್ ಬಾಲು, ಹಾಗೆ ಆಮ್ ಬಾಲ್ನ ಕಲ್ತ್ವಿ, ಸ್ಟ್ರೈಟರ್ ರೂಮ್ನ ಕಲ್ತ್ವಿ. ಈಗ ಹೋಗ್ತಿರೋದು ಒನ್ ಆಫ್ ದಿ ಎಫೆಕ್ಟಿವ್ ಸ್ಕಿಲ್ಲು ಒಂದು ಆಫ್ ಸ್ಪಿನ್ನರ್ ಕಲಿಯೋದು, ಅದು ಕ್ಯಾರಮ್ ಬಾಲು ವೇರಿಯೇಷನ್ ಆಗಿ. ಸೊ ವೇರಿಯೇಷನ್ಗೆ ತುಂಬ ಇದೆ. ಅದರಲ್ಲೂ ಒಂದು ಮೋಸ್ಟ್ ಪಾಪ್ಯುಲರ್ ಅಂದರೆ ಕ್ಯಾರಮ್ ಬಾಲ್. ಕ್ಯಾರಮ್ ಬಾಲ್ ಏನು ಯೂಶ್ವಲಿ ಕ್ಯಾರಮ್ ಬೋರ್ಡ್ ಏನು ಆಡ್ತೀವಿ, ಸೊ ಅದನ್ನು ಅದೇ ರೀತಿ ಫಿಂಗರಲ್ಲಿ ಕೂಡ ಕ್ಯಾರಮ್ ಮಾಡೋದ ರೀತಿ ಬಾಲ್ನ ಪುಷ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಆಫ್ ಸ್ಪಿನ್ನರ್ಗೆ ಒಳಗಡೆ ಈ ರೀತಿ ಟರ್ನ್ ಆಗೋ ಬಾಲು ಈಗ ಈ ರೀತಿ ಆಚೆ ಹೋಗುತ್ತೆ. ಲೆಗ್ ಸ್ಪಿನ್ನರ್ ಥರ ಬಿದ್ದು ಆಚೆ ಹೋಗುತ್ತೆ. ಅಷ್ಟೊಂದು ಸ್ಪಿನ್ ಆಗದೆ ಇರ್ಬೋದು, ಬಟ್ ಅಲ್ಲಿ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿದ್ದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಒಳಗಡೆ ಬರೋ ಬದಲು ಆಚೆ ಹೋಗುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್. ಬಟ್ ಬ್ಯಾಟ್ಸ್ಮನ್ಗೆ ರೀಡ್ ಕೂಡ ಮಾಡ್ಬೋದು. ಸೊ ಬ್ಯಾಟ್ಸ್ಮನ್ ಕೂಡ ಸ್ಮಾರ್ಟ್ ಇನಫ್ ಇದ್ದಾರೆ, ಸೊ ರೀಡ್ ಮಾಡ್ತಾರೆ. ಬಟ್ ಅದನ್ನು ಎಷ್ಟು ಸ್ಪಿನ್ ಮಾಡ್ತೀವಿ, ಎಷ್ಟು ಸ್ಪಿನ್ ಮಾಡಲ್ಲ ಅನ್ನೋದು ಕೂಡ ಒನ್ ಆಫ್ ದ ಸಾಫ್ಟ್ ಸ್ಕಿಲ್ ಅಂತ ಹೇಳ್ಬೋದು. ಸೊ ಆ ಟೈಮ್ಗೆ ಆ ಬಾಲ್ನ ಅಷ್ಟು ತಿರುಗಿಸೋಂಥ ಕೆಪಾಸಿಟಿ ಇರೋಂಥದ್ದು. ಸೊ ಗ್ರಿಪ್ಗೆ ಅಂತ ಬರೋದಾದರೆ, ಈಗ ನಾರ್ಮಲ್ ಆಫ್ ಸ್ಪಿನ್ ಗ್ರಿಪ್ಪು ನನಗೆ ಈಗಿದೆ ಅಂದರೆ, ನನಗಿಲ್ಲಿ ಜಸ್ಟು ನನಗೆ ಈ ಮಿಡ್ಲ್ ಫಿಂಗರಿಂದ ಪುಷ್ ಮಾಡೋದಕ್ಕೆ ಬಾಲ್ನ ಸೇಮ್ ನನಗೆ ನಾರ್ಮಲ್ ಆಫ್ ಸ್ಪಿನ್ ಇಲ್ಲಿ ಹೋದರೆ ಅದೇ ನನಗೆ ಇಲ್ಲಿ ತೊಗೋತೀನಿ. ಐ ಮೀನ್ ಮಿಡ್ಲ್ ಫಿಂಗರ್ನ ನಾನು ಇಲ್ಲಿ ಹಿಂದೆ ಬಾಲಿಂದ ಲಾಕ್ ಮಾಡ್ತೀನಿ. ಬಾಲಿಂದ ಲಾಕ್ ಮಾಡಿದಾಗ ನನಗೆ ಫ್ಲಿಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನನ್ನ ಬಾಲಿಂದ ಇಲ್ಲಿ ಲಾಕ್ ಮಾಡ್ಕೋತೀನಿ. ಇದು ನೋಡ್ಬೋದು, ಇಲ್ಲಿ ನನಗೆ ಇಲ್ಲಿ ಫ್ಲಿಕ್ ಮಾಡೋದಕ್ಕೆ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇದು ಗ್ರಿಪ್ಪು, ರಿಲೀಸು ಇದು. ಈಗ ಹೇಗೆ ಕ್ಯಾರಮ್ ಬಾಲ್ ಹಾಕ್ತೀರಾ, ಈಗ ಹೇಗೆ ಕ್ಯಾರಮ್ ಮಾಡ್ತೀರಾ ಆ ರೀತಿ ಇದು ಗ್ರಿಪ್ಪಿಂದ ಪುಷ್ ಮಾಡೋದು, ಮಿಡ್ಲ್ ಫಿಂಗರಿಂದ ಪುಷ್ ಮಾಡೋದನ್ನೇ ಕ್ಯಾರಮ್ ಬಾಲು. ಸೊ ಈ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಆ್ಯಸ್ ಯೂಶ್ವಲ್ ಎಲ್ಲ ಸ್ಕಿಲ್ ಬೌಲಿಂಗು ಎಸ್ಪೆಷಲಿ ಸ್ಪಿನ್ಗೆ ಅಂತ ಬಂದಾಗ ನಾವು ಬರೀ ರಿಲೀಸಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಜಸ್ಟ್ ಫಿಂಗರ್, ಇಲ್ಲಿಂದ ಫಿಂಗರ್. ನೀವು ಬಾಲ್ನ ನೋಡ್ಬೋದು ಯಾವ ರೀತಿ ತಿರುಗ್ತಾ ಇತ್ತು ಅಂತ. ಆಫ್ ಸ್ಪಿನ್ನರ್ಗೆ ಹಿಂಗೆ ತಿರುಗಬೇಕಾದ್ರೆ ಲೆಗ್ ಸ್ಪಿನ್ನರ್ ಥರ ಈ ರೀತಿ ತಿರುಗ್ತು. ಅದನ್ನು ರಿಪ್ಲೈ ಹಾಕ್ತೀನಿ, ಮತ್ತೆ ನೀವು ನೋಡಿ. ಇಲ್ಲಿಂದ ಹೀಗೆ ಪುಷ್ ಆಚೆ. ಸೊ ಈಗ ನಿಮಗೆ ಬಾಲ್ ಯಾವ ರೀತಿ ಮಾಡ್ತಾಯಿದೆ ಅಂತ ಕಾಣುತ್ತೆ. ಒನ್ಸ್ ನಮಗೆ ಈ ಥರ ಸ್ಪಿನ್ ಮಾಡೋದು ಕಂಟ್ರೋಲ್ ಬಂದಾಗ ನೆಕ್ಸ್ಟ್ ಹೋಗೋದು ನಾವು ಸ್ಟಂಪ್ಸ್ ಹತ್ರ ನಿಂತ್ಕೊಂಡು ಜಸ್ಟ್ ಆರ್ಮ್ ಪೊಸಿಷನ್ನ ನಾವು ರೈಟ್ ರಿಲೀಸ್ ಪಾಯಿಂಟಿಗೆ ತಂದು ಫ್ಲಿಕ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಜಾಸ್ತಿ ದೂರ ಹೋಗದೇ ಇರ್ಬೋದು, ಬಟ್ ನಮಗೆ ರಿಲೀಸ್ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಇಲ್ಲಿಂದ ರಿಲೀಸ್ ಪಾಯಿಂಟಿಂದ ಫ್ಲಿಕ್, ಇಲ್ಲಿಂದ ಜಾಸ್ತಿ ಶೋಲ್ಡರ್ ಯೂಸ್ ಮಾಡ್ತಿಲ್ಲ. ಇಲ್ಲಿ ಜಾಸ್ತಿ ನಾನು ಫಿಂಗರಲ್ಲಿ ಎಫರ್ಟ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಅಷ್ಟು ದೂರ ಹೋಗೋದಿಲ್ಲ. ಆರ್ಮ್ ಸ್ಪೀಡ್ ಜೊತೆ ಬಂದಾಗ ಅದು ಬರುತ್ತೆ. ಸೊ ಇನ್ನೊಂದು ಸಲ ನೋಡ್ಕೊಳ್ಳೋದಾದರೆ, ಇಲ್ಲಿಂದ ಬ್ಯಾಕ್ ಆಫ್ ದ ಹ್ಯಾಂಡ್, ಇಲ್ಲಿಂದ ಇಲ್ಲಿವರೆಗೂ ರಿಲೀಸ್ ಪಾಯಿಂಟ್ ಅಷ್ಟೇ. ನೀವು ನೋಡ್ಬೋದು, ಫ್ಲಿಕ್ ಮಿಡ್ಲ್ ಫಿಂಗರಿಂದ ಫ್ಲಿಕ್. ಹಿಂದೆ ಔಸ್ಕೊಂಡಿದೆ, ಇದು ಬಾಲ್ ಹಿಂದೆ ಇದೆ, ಬಾಲ್ ಮುಂದೆ ಇಲ್ಲ. ನನ್ನ ಈ ಮಿಡ್ಲ್ ಫಿಂಗರು ಇಲ್ಲಿಂದ ಫ್ಲಿಕ್ ಆಗುತ್ತೆ ಈ ರೀತಿ. ಇದು ಸೆಕೆಂಡ್ ಸ್ಟೆಪ್ ಆಫ್ ಲರ್ನಿಂಗ್ ಕ್ಯಾರಮ್ ಬಾಲ್. ಅದು ಸೆಕೆಂಡ್ ಸ್ಟೆಪ್ ಆಫ್ ಲರ್ನಿಂಗ್. ಆದರೆ ಥರ್ಡ್ ಸ್ಟೆಪ್ ಆಫ್ ಲರ್ನಿಂಗು ಇಲ್ಲಿ ಆರ್ಮ್ ಸ್ಪೀಡ್ ಬರಬೇಕಾಗುತ್ತೆ. ಸೊ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಸ್ಟಂಪ್ಸ್ ಹತ್ರ ನಿಂತ್ಕೊಂಡು ಗ್ರಿಪ್ ಇಂಪಾರ್ಟೆಂಟ್ ಇದೆ. ಗ್ರಿಪ್ನ ಕರೆಕ್ಟಾಗಿ ತೊಗೊಂಡು ಇಲ್ಲಿಂದ ಫ್ಲಿಕ್, ಇದರಿಂದ ಫ್ಲಿಕ್ ಮಾಡಬೇಕಾಗತ್ತೆ. ಹೀಗೆ ಈ ರೀತಿ ಫ್ಲಿಕ್ ಮಾಡಬೇಕಾಗತ್ತೆ. ಸೊ ಅದು ಆ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ನಮ್ಮ ಎಕ್ಸ್ಪರ್ಟೀಸ್ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಕ್ರಿಕೆಟಲ್ಲಿ ಸಿಂಪಲ್ಲಾಗೆ ತಿಳಿಸ್ಕೊಡೋದು ಅಲ್ವಾ. ಸೊ ದಿಸ್ ಹೌ ನೀವು ಪ್ರಾಕ್ಟೀಸ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಿಂತ್ಕೊಂಡು ಹಾಕಿದ್ವಿ, ಅದೇ ರನ್ನಪ್ಪಲ್ಲಿ ಹಾಕಬೇಕಾಗುತ್ತೆ. ಬಟ್ ಅದರದ್ದೇ ಆದ ಟೈಮ್ ತೊಗೊಳುತ್ತೆ. ನಾವು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಿಂಗೆ ಆಗ್ತಿದ್ದೀವಿ ಅಂದ್ರೂ ಟೈಮ್ ತೊಗೊಳುತ್ತೆ. ಒಂದು ಅಟ್ಲೀಸ್ಟ್ ಲರ್ನಿಂಗ್ ಕೆಪಾಸಿಟಿ ಮೇಲೆ ಹೋಗುತ್ತೆ, ಎಷ್ಟು ಬೇಗ ಕಲಿತಾರೆ ಅಂತ. ಒಂದು ದಿನದಲ್ಲಿ ಕಲಿಬೋದು. ಬರೀ ಹಿಂಗೆ ಫ್ಲಿಕ್ ಬಾಲ್ ಹಾಕೋದಕ್ಕೆ, ಅಥವಾ 3-4 ದಿನ ಇಡ್ಬೋದು, 10 ದಿನ ಬೇಕಾದ್ರೆ ಹಿಡಿಬೋದು. ಸೊ ಆ ರೀತಿ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿಂದ ಬರೀ ನಿಂತ್ಕೊಂಡೆ ಹಿಂಗೇನೆ ಎಸೆಯೋದು, ಆಮೇಲೆ ಇಲ್ಲಿಂದ ಫಿಂಗರಲ್ಲಿ ಹಾಕೋದು, ಆಮೇಲೆ ಆರ್ಮ್ ಸ್ಪೀಡ್ ಜೊತೆ ಕರೆಕ್ಟು ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಲ್ಲಿ ಇಲ್ಲಿ ಫ್ಲಿಕ್ ಮಾಡ್ತೀವಿ ಕ್ಯಾರಮ್ ಥರ ಅನ್ನೋದು ಕೂಡ
ಇಲ್ಲಿ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ಆರ್ಮ್ ಸ್ಪೀಡ್ ಬರುತ್ತೆ, ರನ್ಅಪ್ ಬರುತ್ತೆ, ನೆಟ್ಸ್ ಬರುತ್ತೆ, ಆಮೇಲೆ ಮ್ಯಾಚ್ ಬರುತ್ತೆ, ಆಮೇಲೆ ಕಾಂಪಿಟೇಟಿವ್ ಮ್ಯಾಚ್ ಬರುತ್ತೆ, ಆಮೇಲೆ ವಿಕೆಟ್ ತೆಗಿಬೇಕು ಅಂದಾಗ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕ್ಯಾರಮ್ ಬಾಲ್ಗಿರುವಂಥ ಸೀಕ್ರೆಟ್ಸ್ಗಳು. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್, ಕೀಪ್ ಎಕ್ಸ್ಪೆರಿಮೆಂಟಿಂಗ್.